ಅವರು, ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶ ಸರ್ಕಾರ ಮಾಡಿರುವಂತಹ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ಸಣ್ಣ ಪುಟ್ಟ ಘಟನೆ ಹೊರತುಪಡಿಸಿ ಇಡೀ ಕುಂಭಮೇಳದ ವ್ಯವಸ್ಥೆ ಚೆನ್ನಾಗಿದೆ. ಕೋಟ್ಯಾಂತರ ಜನರು ಭಾಗಿಯಾಗಿರುವ ಕುಂಭಮೇಳ ಯಶಸ್ವಿಯಾಗಿ ನಡೆದಿದೆ. ಇದಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಸೂಕ್ತ ವ್ಯವಸ್ಥೆ ಮಾಡಿದೆ ಅಂತ ಶಹಬಾಸ್ ಗಿರಿ ಕೊಟ್ಟಿದ್ದಾರೆ. ಅದರಿಂದ ಏನೇ ಆಗಲಿ, ಉತ್ತರ ಪ್ರದೇಶ ಸರ್ಕಾರ ಹಿಂದೂ ಧರ್ಮೀಯರ ಭಾವನೆಗಳನ್ನು ಪರಸ್ಪರ ನಾವೆಲ್ಲರೂ ಕೂಡ ಹೊಂದಿಕೊಂಡು ಹೋಗುವಂಥದ್ದನ್ನು ಅಲ್ಲಿ ಯಾವುದದು ಪ್ರಯಾಗ್ರಾಜಲ್ಲಿ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಮ್ಮೇಳನ ಕೂಡ ಆಯಿತು. 2,000 ಜನ ಸೇರಿದ್ರು. ಭಾಳ ಜನ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಮಾವೇಶ ಕೂಡ ಆಯಿತು. ನಮ್ಮನ್ನೆಲ್ಲ ಕರೆದಿದ್ದಲ್ಲಿ ಹೋಗಿತ್ತು. ಇಲ್ಲ, ಏರ್ಪಾಟ್ಗಳು ಏನೇ ಇರಲಿ, ಸ್ವಲ್ಪ ಸಣ್ಣ ಪುಟ್ಟದಿರ್ತದೆ, ಬಟ್ ಭಾಳ ಒಳ್ಳೆಯ. ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಂದಾಗಿದೆ. ಹಾಸನದ ಖಾಸಗಿ ರೆಸಾರ್ಟ್ನಲ್ಲಿ 3 ಜಿಲ್ಲೆಗಳ ವ್ಯಾಪ್ತಿಯ ಪಕ್ಷದ ಸಭೆ ನಡೆಯಿತು. ಈ ಸಭೆಯಲ್ಲಿ 3 ಜಿಲ್ಲೆಗಳ ಶಾಸಕರು, ಮಾಜಿ ಶಾಸಕರುಗಳು, ಜಿಲ್ಲಾಧ್ಯಕ್ಷರುಗಳು, ಪರಾಜಿತ ಅಭ್ಯರ್ಥಿಗಳು ಭಾಗವಹಿಸಿದರು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ಜರುಗಿತು. ಈ ವೇಳೆ ಪಕ್ಷ ಸಂಘಟನೆ, ಸದಸ್ಯತ್ವ ಅಭಿಯಾನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಮುಜರಾಯಿ ಇಲಾಖೆಯ ಲಕ್ಷ ಹಣ ನುಂಗಿದ ಸರ್ಕಾರಿ ಅಧಿಕಾರಿ ಅಮಾನತು ಆಗಿದ್ದಾರೆ. ದೊಡ್ಡಬಳ್ಳಾಪುರದ ಸಾಸಲು ಹೋಬಳಿಯಲ್ಲಿ ಆರ್ಐ ರೆವೆನ್ಯೂ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ತಹಸೀಲ್ದಾರ್ ಸಹಿ ನಕಲು ಮಾಡಿ 63 ಲಕ್ಷ ಹಣ ವಂಚನೆ ಮಾಡಿದ ಹಿನ್ನೆಲೆಯಲ್ಲಿ ಹೇಮಂತ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಹಿಂದೆಯೂ ಕೂಡ ಲಕ್ಷ ಹಣವನ್ನ ವಂಚಿಸಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾಗಿ ವರದಿಯನ್ನ ಮಾಡಲಾಗಿತ್ತು. ಈ ಬೆನ್ನಲ್ಲೇ ಆರ್ಐ ಹೇಮಂತ್ ಕುಮಾರ್ನನ್ನ ಅಮಾನತುಗೊಳಿಸಲಾಗಿದೆ. ಲಾಸ್ಟ್ ಟ್ಯೂಸ್ಡೇ ಒಂದು FIR ಲಾಂಚ್ ಮಾಡ್ತೀನಿ. ಯಾಕಂದರೆ ನಮಗೆ ಹಣ ವೆರಿಫೈ ಮಾಡಿದಾಗ ವೇರಿಯೇಷನ್ ಬರ್ತಿದೆ, ಒಂದು ದೇವಸ್ಥಾನದ ಪೇಮೆಂಟ್ ಆಗಿಲ್ಲ ಅನ್ನೋ ವಿಚಾರಕ್ಕೆ ವೆರಿಫೈ ಮಾಡ್ತಾ ಇದ್ವಿ ನಾವು. ಅವಾಗ ವೇರಿಯೇಷನ್ ಬಂತಂತ ಇಮಿಡಿಯೇಟ್ಲಿ FIR ಲಾಂಚ್ ಮಾಡಿದಾಗ ವಿತಿನ್ 24 ಅವರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ವಿತಿನ್ 24 ಅವರ್ಸಲ್ಲಿ ದೇ ಟ್ರೇಸ್ಡ್ ಹಿಮ್. ಹಿಂದೆ ಕೇಸ್ ವರ್ಕರ್ ಇದ್ದವರು ಇದರಲ್ಲಿ 3 ಜನದ್ದು ಫೋರ್ಜ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ವೆರಿಫೈ ಆಯಿತು. ಬಟ್ ಮೋಸ್ಟ್ ಆಫ್ ದ ಪೇಮೆಂಟ್ ತೊಗೊಳೋದಕ್ಕೆ ಅವರು ಹೆಂಡ್ತಿನೇ ಹೋಗಿರೋದ್ರಿಂದ ಅವರು ಅದು ನಾನು ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಿಲ್ಲದಲ್ಲೇ ಶಿ ವಾಸ್ ಇನ್ನೋಸೆಂಟ್. ಅದರಲ್ಲಿ ಅವರು ನಾನು ಹೋಗಿ ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದು ಏನು ಎಷ್ಟು ಲ್ಯಾಪ್ಸಸ್ ಆಗಿದೆ, ಅವ್ರ ಹೆಂಡತಿ ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ. ಅವರು ಈಸ್ ಅಂಡರ್ ಸಸ್ಪೆನ್ಷನ್ ಆ್ಯಂಡ್ ಕ್ರಿಮಿನಲ್ ಚಾರ್ಜಸ್ ಫ್ರೇಮ್ ಆಗಿದೆ. ಈವನ್ ಸೆಂಟು JCಗೆ ಹೋಗಿದ್ದಾರೆ. ಬಾಕಿ ಇಲಾಖೆ ವಿಚಾರಣೆ ಮತ್ತು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಎರಡು. ಕಲಬುರಗಿಯಲ್ಲಿ ಮೈಕ್ರೋ ಫೈನಾನ್ಸ್ ಮಾಲೀಕರೊಂದಿಗೆ ಜಿಲ್ಲಾಧಿಕಾರಿ ಸಭೆ ನಡೆಸಿದ್ದಾರೆ. ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ ಹಿನ್ನೆಲೆ ಜಿಲ್ಲಾಡಳಿತ ಸಭಾಂಗಣದಲ್ಲಿ ಸಭೆ ಕರೆಯಲಾಯಿತು. ಈ ವೇಳೆ ಎಲ್ಲ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳಿಗೆ DC ಫೌಜಿಯಾ ತರನ್ನ ಮತ್ತು ಎಚ್ಚರಿಕೆಯನ್ನು ಕೊಟ್ಟರು. ಬಲವಂತವಾಗಿ ಸಾಲ ವಸೂಲಾತಿ ಮಾಡಿದರೆ 5 ಲಕ್ಷ ದಂಡ, 10 ವರ್ಷ ಜೈಲು ವಿಧಿಸುವುದಾಗಿ ತಿಳಿಸಿದರು. ಅಲ್ಲದೆ ರಾತ್ರಿ ವೇಳೆ ವಸೂಲಾತಿ ಮಾಡುವಂತಿಲ್ಲ, ಸರ್ಕಾರದ ಆದೇಶದಂತೆ ಕೆಲಸ ಮಾಡಬೇಕು ಅಂತ ತಾಕೀತನ್ನ ಮಾಡಿದ್ರು. ಸಭೆಯಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ, SP ಆಡೂರು ಶ್ರೀನಿವಾಸುಲು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಅಲ್ಲ, ಒಂದೇ ಸಮಯದಲ್ಲಿ 5 ನಿಮಿಷದ ವ್ಯತ್ಯಾಸದಲ್ಲಿ ಬಂದಿದೆ ಅಂತ ಹೇಳ್ತೀರಾ, ಬಂದಿಲ್ಲ ಅಂತ ಹೇಳ್ತೀರಾ? ಎಲ್ಲರಿಗೂ ಸಾಫ್ಟ್ ಕಾಪಿ ಇರುತ್ತೆ, ನಿಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಲೋಕಲ್ ಫೈನಾನ್ಸ್ ಬಂದಿರೋದು. ಹಾವೇರಿಯ ರಾಣಿಬೆನ್ನೂರಲ್ಲಿ ತಾಲೂಕು ಘಟಕ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಸರ್ಕಾರದ ಬಜೆಟ್ ಮೊರೆ ಹೋಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾದ ಸಮಯಕ್ಕೆ ಹಾಕೋದಕ್ಕೆ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿಯನ್ನು ಮಾಡಿದ್ದಾರೆ. ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ರೈತ ಮುಖಂಡರು ಮನವಿಯನ್ನು ಮಾಡಿದ್ರು. ಚುನಾವಣೆ ವೇಳೆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀರಿ, ಆದರೆ 4-5 ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗ್ತಿಲ್ಲ. ಈ ಬಾರಿ ಬಜೆಟ್ನಲ್ಲಿ ಸರಿಯಾದ ಕ್ರಮ ವಹಿಸುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಾಗಲಕೋಟೆ ವಿಶ್ವವಿದ್ಯಾಲಯ ಬಂದ್ ಮಾಡುವ ವಿಚಾರ ಸಂಬಂಧ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು. ಸರ್ಕಾರದ ನಿರ್ಧಾರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದರು. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳು ದಿಂಡ ನಮಸ್ಕಾರವನ್ನು ಹಾಕಿದ್ರು. ವಿಶ್ವವಿದ್ಯಾಲಯ ಬಂದ್ ಮಾಡದಂತೆ ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು.
ಕುಂಭಮೇಳದಲ್ಲಿ ಭಾಗಿಯಾಗಿದ್ದ ನಾಗಸಾಧು ಚಿತ್ರದುರ್ಗಕ್ಕೆ ಆಗಮಿಸಿದರು. ಹೊಸದುರ್ಗ ತಾಲೂಕಿನ ಹೆಗ್ಗರೆ ಗ್ರಾಮದಲ್ಲಿನ ಶಿವಾಲಯಕ್ಕೆ ಆಗಮಿಸಿದ ಧನಂಜಯ ನಾಗಸಾಧು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಕಳೆದ 3 ವಾರಗಳಿಂದ ಈ ಗ್ರಾಮದಲ್ಲಿನ ಶಿವಾಲಯ ದರ್ಶನ ಮಾಡಿ ನಾಗಸಾಧು ಹೋಗ್ತಾ ಇದ್ರು. ಪ್ರಯಾಗ್ರಾಜ್ನಿಂದ ತಂದಂತಹ ಗಂಗಾಜಲ ಶಿವಲಿಂಗಕ್ಕೆ ಜಲಾಭಿಷೇಕ, ಕ್ಷೀರಾಭಿಷೇಕ ಮಾಡಿದರು. ಇಂದು ಗ್ರಾಮಸ್ಥರ ಒಟ್ಟಿಗೆ ಸೇರಿ ವಿಶೇಷವಾಗಿ ಪೂರ್ಣ ಕುಂಭ ವಾದ್ಯಗಳೊಂದಿಗೆ ಬರ್ಮಾಡ್ಕೊಂಡ್ರು. ಮಾತಾಡಿ ಸೊಮ್ಮೆ. ಅಘೋರಿಯ ಜೀವನಕ್ಕೆ ಒಂದು ಮೂಲ ರೂಪ. ಸಾಲ ತೀರಿಸಿದ ಹಿನ್ನೆಲೆ ಬ್ಯಾಂಕ್ ಅಧಿಕಾರಿಗಳು ರಾಯಚೂರು ನಗರದ ಉದಯನಗರದ ಲಾಲಾ ನಾಯಕ್ ಮನೆ ಜಪ್ತಿಗೆ ಮುಂದಾಗಿದ್ರು. ನ್ಯಾಯಾಲಯ ಆದೇಶ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮನೆ ಜಪ್ತಿಗೆ ಬಂದಿದ್ರು. ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿರುವಂತಹ ಲಾಲಾ ನಾಯಕ್ ಗುತ್ತಿಗೆ ಕಾಮಗಾರಿಗಳ ಹಣ ಬಾರದ ಹಿನ್ನೆಲೆಯಲ್ಲಿ ಸಾಲ ಕಟ್ಟಿಲ್ಲ ಅಂತ ವಾಗ್ವಾದ ನಡೆಸಿದ್ದಾರೆ. ಅಧಿಕಾರಿಗಳು ಪೊಲೀಸರ ಮುಂದೆ ಸಾಲಗಾರ ಲಾಲಾ ನಾಯಕ್ ವಿಷದ ಬಾಟಲಿಯನ್ನು ತೋರಿಸಿ ಮನೆ ಜಪ್ತಿ ಮಾಡದಂತೆ ಹೈಡ್ರಾಮವನ್ನ ಮಾಡಿದ್ದಾನೆ. ಬ್ಯಾಂಕ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅವ್ರ ಬ್ಯಾಂಕ್ ಮ್ಯಾನೇಜರು, ಡೀಸೆಲ್ ಮ್ಯಾನೇಜರು ಅವರೆಲ್ಲರೂ ನಮ್ಮ ಮನೆಗೆ ಕೀಲಾಗ್ತದೆ. ನಾನು ಎಣ್ಣೆ ಕುಡಿದು ಸಾಯ್ತೀನಿ. ಅವ್ರು ಪೊಲೀಸರು ಹಾಕ್ಕೊಂಡು ಹೋಗಲಿ, ಅವ್ರು ಯಾರನ್ನ ಅವರೇನು ತೊಂದರೆ ಕೊಟ್ಟಿಲ್ಲ ನಮ್ಗೆ. ತೊಂದರೆ ನಾವು ಅಡ್ಡ ಬರ್ತೀವಿ, ನೀನು ಅಡ್ಡ ಬಂದ್ರೆ ನಾವು ಬರ್ತೀವಿ ಹಂಗಾಗದ. ಅವ್ರು ಹಾಕ್ಲಿ ನಾನು ಇಲ್ಲಿ ಸಾಯ್ತೀವಿ. ನಾವು ಎಣ್ಣೆ ಕುಡಿದು ಏನು ಸಾಲ ಅದೆಲ್ಲ ಮಾಡೋಣ. ಏನು ತೇಲ್ ಪೀಕೋ ಇಲ್ಲಿ ನಾನು ಎಣ್ಣೆ ಕುಡಿದು ಸಾಯ್ತೀನಿ. ನಮ್ಮದು ಬಿಲ್ ಆಗಿಲ್ಲ. 2 DC ಬಂದಾರ, 3 ಕಮಿಷನರ್ ಬಂದಾರ. ಜನರಲ್ ಫಂಡು ಮಾಡುವಲ್ರು ಇವರು ಎಲ್ಲ ಲೀಡರ್ಗಳು, ಮಿನಿಸ್ಟರ್ ಮಕ್ಳಿಗೆ ಹೇಳಿನಿ, ML ಸಾಬ್ಗೆ ಹೇಳಿನಿ, ಎಲ್ಲರಿಗೆ ಹೇಳಿನಿ. ಇಲ್ಲಿ ನೋಡ್ರಿ ನಮ್ದು 15 ಲಕ್ಷ ಅದ ಫೈಲ್ ಮಾಡೋಲ್ಲ, ಮನೆಗೆ ಇಟ್ಕೊಂಡು ನಾಳೆ ಕಳ್ತ. ವಿಜಯಪುರದ ಅಥಣಿ ರಸ್ತೆಯ ಆಲ್ ಅಮೀನ್ ವೈದ್ಯಕೀಯ ಕಾಲೇಜಿನಲ್ಲಿ ಸೀನಿಯರ್ ವಿದ್ಯಾರ್ಥಿಗಳು ಜೂನಿಯರ್ಗಳಿಗೆ ರ್ಯಾಗಿಂಗ್ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ರ್ಯಾಗಿಂಗ್ ಬಗ್ಗೆ ಹಮೀನ್ ಪರಿಚಯದ ವ್ಯಕ್ತಿ ನಾಜೀರ್ ಹುಸೇನಿ ಟ್ವೀಟ್ ಮಾಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾಲೇಜಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾಮನಗರದ ನಗರಸಭೆಯಲ್ಲಿ ಈ ಖಾತಾ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಇಂದಿನಿಂದ 3 ತಿಂಗಳ ಕಾಲ ಈ ಖಾತಾ ಅಭಿಯಾನ ನಡೆಯಲಿದೆ. ನಗರಸಭೆ ಅನಧಿಕೃತ ಬಡಾವಣೆ ಆಸ್ತಿಗಳಿಗೆ ಬಿ ಖಾತಾ ನೀಡಲಿದೆ. ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಬಹಳಷ್ಟು ನಿವೇಶನಗಳು ತೆರಿಗೆ ಪಾವತಿ ಒಳಗೆ ಬರ್ತಾ ಇರಲಿಲ್ಲ. ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇತ್ತು. ರಾಮನಗರ ಟೌನ್ ವ್ಯಾಪ್ತಿಯಲ್ಲಿ 7,000 ನಿವೇಶನ ಆಸ್ತಿಗಳಿಗೆ ಬಿ ಖಾತಾ ಮಾಡುವ ಗುರಿ ಇದೆ ಎಂದು ನಗರಸಭೆ ಅಧ್ಯಕ್ಷ ಶೇಷಾದ್ರಿ ಶಶಿ ಹೇಳಿದರು. ನಾವು ನಮ್ಮ ರಾಮನಗರ ನಗರಸಭೆ ವ್ಯಾಪ್ತಿನಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಬಿ ಖಾತಾ ವ್ಯಾಪ್ತಿಗೆ ಅದನ್ನ ನಾವು ಟ್ಯಾಕ್ಸ್ ನೆಟ್ಗೆ ತರೋದಕ್ಕೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ನಾವು ಈ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿನಲ್ಲಿ ನಾವು ಸಂಭ್ರಮದಿಂದ ಜನರಿಗೆ ಇದೊಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ.